ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಇವತ್ತಿನ ನನ್ನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ಚೆಕ್ ಬೌನ್ಸ್. ಈ ಚೆಕ್ ಬೌನ್ಸ್ ಕೇಸ್ನಲ್ಲಿ ನೀವು ಅಕ್ಯೂಸ್ಡ್ ಆಗಿದ್ದಾಗ ನಿಮ್ಮ ಒಂದು ಚೆಕ್ ಅನ್ನ ನೀವು ಯಾರಿಗೆ ಕೊಟ್ಟಿರ್ತೀರಾ ಅವರು ಆ ಚೆಕ್ ಅನ್ನ ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಿದ್ದಾಗ ಆ ಒಂದು ಮೆಸೇಜ್ ನಿಮಗೆ ಬರುತ್ತೆ. ನಿಮಗೆ ಅಲ್ಲೇ ಖಾತ್ರಿ ಆಗುತ್ತೆ ನಿಮ್ಮ ಒಂದು ಚೆಕ್ ಅನ್ನ ಪ್ರೆಸೆಂಟ್ ಮಾಡಿದರೆ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇರೋ ಕಾರಣದಿಂದ ನಿಮಗೆ ಆ ಒಂದು ಬ್ಯಾಂಕ್ ಮೆಸೇಜ್ ಬರುತ್ತೆ. ಈ ಒಂದು ಬ್ಯಾಂಕ್ ಮೆಸೇಜ್ ಬಂದಾಗ ನೀವು ಯಾರಿಗೆ ಚೆಕ್ ಅನ್ನ ಕೊಟ್ಟಿರ್ತೀರಾ ಅವರು ನಿಮಗೆ ಒಂದು ಲೀಗಲ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಲೀಗಲ್ ನೋಟಿಸ್ ಬಂದಿದೆ, ನೀವು ಆ ಒಂದು 15 days ಟೈಮ್ ಪೀರಿಯಡ್ ಅಲ್ಲಿ ನೀವು ಯಾವುದೇ ಒಂದು ರಿಪ್ಲೈ ಕೊಡದೆ ನೀವು ಜಸ್ಟ್ ಅಸಡ್ಡೆ ಆಗಿದ್ದು, ಅದೇ ರೀತಿ ನೀವು ಕೇರ್ಲೆಸ್ನೆಸ್ ಆಗಿದ್ದಾಗ ನಿಮಗೆ ಅದು ಡಿಫೆನ್ಸ್ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಯಾವುದೇ ಚೆಕ್ ಬೌನ್ಸ್ ಕೇಸ್ನಲ್ಲಿ ನೀವು ಅಕ್ಯೂಸ್ಡ್ ಆದ ಪಕ್ಷದಲ್ಲಿ ನಿಮಗೆ ಡಿಮಾಂಡ್ ನೋಟಿಸ್ ಬಂದಾಗ ಅದನ್ನ ನೀವು ನೆಗ್ಲಿಜೆಂಟ್ ಮಾಡದೆ, ಕೇರ್ಲೆಸ್ನೆಸ್ ಮಾಡದೆ ಅದಕ್ಕೆ ನಿಮ್ಮ ಒಂದು ರಿಪ್ಲೈಯನ್ನ ಕೊಡಬೇಕು. ನೀವೇ ಕೊಡಬೇಕಾ ಇಲ್ಲ ವಕೀಲರ ಮೂಲಕ ಕೊಡಬೇಕಾ ಅಂತ ಕೇಳಿದ್ರೆ ನಾನು ಹೇಳ್ತೀನಿ, ನಿಮಗೆ ಎಲ್ಲ ಒಂದು ಡೀಟೇಲ್ಸ್, ಆ ಒಂದು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅಥವಾ ಅದು ಸುಳ್ಳು ಕೇಸ ಎಲ್ಲವೂ ನಿಮಗೆ ಗೊತ್ತಿರುತ್ತೆ. ನೀವು ಒಬ್ಬ ವಕೀಲರನ್ನ ಭೇಟಿ ಮಾಡಿ ಆ ವಕೀಲರ ಮೂಲಕ ನಿಮ್ಮ ಡಿಫೆನ್ಸ್ ಏನಿದೆ ಆ ಒಂದು ರೀತಿಯಲ್ಲಿ ನೀವು ರಿಪ್ಲೈ ಕೊಡೋದು ಬಹಳ ಉತ್ತಮ. ನೀವು ರಿಪ್ಲೈ ಕೊಡದೇ ಇದ್ದಂತ ಪಕ್ಷದಲ್ಲಿ ಇನ್ ಫ್ಯೂಚರ್ ನೀವು ಆ ಕೇಸನ್ನ ಕಂಟೆಸ್ಟ್ ಮಾಡ್ತಿದ್ದಾಗ ಆ ಒಂದು ಪ್ರಶ್ನೆಗೆ ನೀವು ಯಾಕೆ ರಿಪ್ಲೈ ಮಾಡಿಲ್ಲ, ನಿಮಗೆ ಗೊತ್ತಿದೆ ಇದು ಸುಳ್ಳು ಕೇಸ್ ಅಂತ, ನೀವು ಅವಾಗಲೇ ರಿಪ್ಲೈ ಮಾಡಬಹುದಾಗಿತ್ತಲ್ಲ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಇನ್ ಚೆಕ್ ಬೌನ್ಸ್ ನೀವು ನೋಟಿಸ್ಗೆ ರಿಪ್ಲೈ ಮಾಡೋದು ಬಹಳ ಬಹಳ ಮುಖ್ಯ. ಚೆಕ್ ಬೌನ್ಸ್ ರಿಲೇಟೆಡ್ ಕೇಸಸ್, ಅದೇ ರೀತಿ ಅಕ್ಯೂಸ್ಡ್ ಫೇವರ್ ಏನ್ ಮಾಡಬೇಕು, ಯಾವ ಡಿಫೆನ್ಸ್ ತಗೋಬೇಕು ಅಂತ ನನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.